ಯಾವುದೇ ರೀತಿಯಾಗಿ ಯಾರಿಗೂ ರೈತರಿಗೆ ಮಿಸ್ಗೈಡ್ ಮಾಡಕ್ ಹೋಗಬೇಡಿ. ಹೈನುಗಾರರ 19 ಲಕ್ಷ ಬಟವಾಡೆ ಹಣ ಬಿಡುಗಡೆ ಮಾಡಿದ್ದೇವೆ. ತುಮುಲ್ ನಿರ್ದೇಶಕ ಬಿ ನಾಗೇಶ್ ಮಧುಗಿರಿಯಲ್ಲಿ ಸ್ಪಷ್ಟನೆ. ತಾಂತ್ರಿಕ ಕಾರಣಗಳಿಂದ ಡಿಸಿಸಿ ಬ್ಯಾಂಕ್ನಿಂದ ತಡೆಹಿಡಿಯಲಾಗಿದ್ದ ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಹೈನುಗಾರಿಕರ ಹಾಲಿನ 19 ಲಕ್ಷ ಬಟವಾಡೆಯನ್ನ ಬಿಡುಗಡೆಗೊಳಿಸಿದ್ದು ತಡವಾಗಲು ಅಲ್ಲಿನ ಆಡಳಿತ ಮಂಡಳಿಯೇ ಕಾರಣ ಹೊರತು ನಾವಲ್ಲ ಎಂದು ತುಮುಲ್ ನಿರ್ದೇಶಕ ಬಿ ನಾಗೇಶ್ ಬಾಬು ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ತುಮುಲ್ ಶಿಥಿಲೀಕರಣ ಘಟಕದ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ ವಾರ ಕೊಂಡವಾಡಿ ಹಾಲಿನ ಡೈರಿಯ ಸದಸ್ಯರೆಂದು ಹೇಳಿಕೊಂಡು ಹಲವರು ಎಆರ್ ಕಚೇರಿಗೆ ನುಗ್ಗಿದ್ರು. ವಿಚಾರ ತಿಳಿಯದೆ ಅಧಿಕಾರಿಗಳ ಮೇಲೆ ಕೂಗಾಡಿದ್ರು. ಹಾಲಿನ ಹಣ ನೀಡುವಂತೆ ಒತ್ತಾಯಿಸಿದ್ರು. ಇದಕ್ಕೆ ಮಾಜಿ ನಿರ್ದೇಶಕರ ಕೈವಾಡವಿದ್ದು ಯಾವುದೇ ಕಾರಣಕ್ಕೂ ಇದಕ್ಕೂ ನಮಗೂ ಸಂಬಂಧವಿಲ್ಲ. ಆದರೂ ಅಂದಿನ ಗಲಾಟೆಯಲ್ಲಿ ವಿನಾಕಾರಣ ಮಾಜಿ ಸಹಕಾರ ಸಚಿವರ ಹೆಸರನ್ನ ಎಳೆದು ತಂದಿದ್ದು ಸರಿಯಲ್ಲ. ರೈತರ ಹಾಲಿನ ಬಟವಾಡೆ ತಡೆಯಲು ಹಲವು ಕಾರಣಗಳಿದ್ದು ಇದಕ್ಕೆ ಡೈರಿಯ ಮಾಜಿ ಅಧ್ಯಕ್ಷರೇ ಕಾರಣವೆಂದು ಪರೋಕ್ಷವಾಗಿ ಮಾಜಿ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ಹೆಸರೇಳದೆ ಆರೋಪಿಸಿದ್ರು. ಕಾಣದ ಕೈಗಳು ಯಾವುವೆಂದು ಅವರು ಹೇಳಬೇಕಾಗಿದೆ. 24ಕ್ಕೆ ಆಡಳಿತ ಮಂಡಳಿ ಅವಧಿ ಮುಗಿದಿದೆ. ಕೊಂಡವಾಡಿ ಹಾಲು ಸಹಕಾರ ಸಂಘದ ಆಡಳಿತ ಅವಧಿ 16/3/24ಕ್ಕೆ ಮುಗಿತೈತೆ. ಅಷ್ಟರೊಳಗೆ ಚುನಾವಣೆ ಮಾಡ್ಕೋಬೇಕಾಯಿತು. ಅದಾದ್ಮೇಲೆ 5 ದಿನಕ್ಕೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಗಳನ್ನ ಆಡಳಿತ ಮಂಡಳಿ ಚುನಾವಣೆ ಮುಂದಕ್ಕೆ ಹಾಕ್ತಾರೆ. ನಂತರ ಏನಾಯಿತು, ಇವರು ಚುನಾವಣೆ ನಡೆಸ್ಕೋಬೋದಾಯಿತು, ನಡೀಲಿಲ್ಲ. ಅದಕ್ಕೆ ಏನಾಗುತ್ತೆ, ಒಂದು 13D ಫಾರ್ಮೆಟ್ ಅಂತ ಒಂದು ಬರ್ತದೆ, ಅಂದರೆ ಅದು ಸಲ್ಲಿಸಬೇಕು ಅಡ್ವಾನ್ಸ್ ಆಗಿ. ಅವರು ಎಲ್ಲರೂ ಕೊಟ್ಟಿಲ್ಲ. ಆ ಕೊಟ್ಟಿಲ್ಲದೇ ಇರೋ ಕಾರಣಕ್ಕೆ ಏನಾಗುತ್ತೆ, ಅದು ಚುನಾವಣೆ ವಿಳಂಬ ಆಗುತ್ತೆ. ಇದಾದಮೇಲೆ ಮತ್ತೆ ಏನಾಗುತ್ತೆ, 6ನೇ ತಿಂಗಳಲ್ಲಿ ಮತ್ತೆ 6/6/2024 ಮತ್ತೆ ಒಂದು ರೌಂಡು ಮುಂದುವರಿಸ್ತೈತೆ ಸರ್ಕಾರ. ಈಗ ಚುನಾವಣೆ ಮಾಡ್ಕೋಬೇಕು. ಅಲ್ಲಿವರೆಗೂ ಇರೋ ಆಡಳಿತ ಮಂಡಳಿನ ಇಲ್ಲಿ ಅದಕ್ಕೆ ಯಾವುದೇ ವಿಧವಾದಂಥ ಹೆಚ್ಚಿನ ಹಣಕಾಸಿನ ಆಗಲಿ ಆಡಳಿತಾತ್ಮಕ ಅಂದರೆ ಬೇರೆ ಬೇರೆ ಹೊಸ ತೀರ್ಮಾನ ತೊಗೊಳಂಗಿಲ್ಲ ಅಂತೇಳಿ ಮತ್ತೊಂದು ಆದೇಶ ಆಗ್ತಾರೆ. ಆದರೆ ಅದಕ್ಕೂ ಇವರು ರೆಸ್ಪಾಂಡ್ ಮಾಡಲ್ಲ. ಇಲ್ಲಿ ಏನಾಗುತ್ತೆ, 13D ಅಂತಂದರೆ ಯಾವುದೇ ಆಡಳಿತ ಮಂಡಳಿ ಚುನಾವಣೆ ನಡೆಸಬೇಕಾದ್ರೆ 195 ದಿನ. ಇವತ್ತು ಸಪೋಸ್ 2ನೇ ತಾರೀಕು ನಾವು ಚುನಾವಣೆ ನಿಗದಿ ಮಾಡಿದರೆ ಇದರ ಹಿಂದಕ್ಕೆ 195 ದಿನದ ಮುಂಚೆ ಅಲ್ಲಿರ್ತಕ್ಕಂಥ ಸದಸ್ಯರಿಗೆ ಅರ್ಹತೆ ಮತ್ತು ಅನರ್ಹತೆ ಹೊಂದಿರತಕ್ಕಂಥದ್ದು ಸ್ಪರ್ಧೆ ಮಾಡೋದಕ್ಕೆ, ಮತದಾನ ಮಾಡೋದಕ್ಕೆ ಅಂತೇಳಿ ಅದರಲ್ಲಿ 2-3 ಕಾಲಮ್ ಇದೆ, ಅದು ನೋಟಿಸ್ ಕೊಡಬೇಕಾಗುತ್ತೆ. ಇವರು ನೋಟಿಸ್ ಕೊಟ್ಟಿಲ್ಲ. ಒಂದ್ಸರಿ ನೋಟಿಸ್ ಕೊಡ್ತಾರೆ. ಇವರು ಏನಂತ ಕೊಡ್ತಾರೆ, 195 ದಿನದ ಬದಲು 87 ದಿವಸಕ್ಕೆ ನೋಟಿಸ್ ಕೊಡ್ತಾರೆ ಯಾರು ಸದಸ್ಯರಿಗೆ. ಆ ಸದಸ್ಯರು ಬಂದ್ಬಿಟ್ಟು AR ಹತ್ರ ಈ 13Dನಲ್ಲಿ 195 ದಿನದ ಮುಂಚೆ ನೋಟಿಸ್ ಕೊಡಬೇಕು. ಇವರು ಬರೀ 87 ದಿನ ಇಟ್ಕೊಂಡು ನಮ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ಸಮಯ ಅವಕಾಶ ಬೇಕು ಅಂತೇಳಿ ಒಂದು 15-16 ಜನ ಸೈನ್ ಹಾಕಿ ARಗೆ ಲೆಟರ್ ಕೊಡ್ತಾರೆ. ಆಮೇಲೆ AR ಏನು ಮಾಡ್ತಾರೆ, ಸೆಕ್ರೆಟರಿಗೆ ಲೆಟರ್ ಬರೀತಾರೆ. ಎಲ್ಲ ಇದೆ. ಸೆಕ್ರೆಟರಿಗೆ ಲೆಟರ್ ಬರೆದಾಗ ಅವರು ಅಲ್ಲಿಂದ ಉತ್ತರ ಏನು ಕೊಡ್ತಾರೆ ಅಂದರೆ, 13Dನಲ್ಲಿ ನನಗೆ 195 ದಿನದ ಮುಂಚೆ ನೋಟಿಸ್ ಕೊಡೋದು ನನಗೆ ಗೊತ್ತಿಲ್ಲ, ಆದ್ದರಿಂದ ನಾನು 87 ದಿನ ಕೊಟ್ಟಿದ್ದೀನಿ, ತಪ್ಪಾಗಿದೆ ಅಂತ ಲೆಟರ್ ಕೊಡ್ತಾರೆ. ಆಯಿತು, ಇವತ್ತಿಂದ ನೀವು ಹೊಸದಾಗಿ ಮತ್ತೆ ನೋಟಿಸ್ ಕೊಡಿ ಅಂತಾರೆ, ಅದು ಕೊಡಲ್ಲ. ಕೆಎಂಎಫ್ ನಿರ್ದೇಶಕ ಮೈದನಹಳ್ಳಿ ಕಾಂತರಾಜು ಮಾತನಾಡಿ, ಇದೆಲ್ಲ ಮಾಜಿ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ಆಡಿಸಿದ ಆಟ ಅಷ್ಟೇ. ಇದರಲ್ಲಿ ಕೇವಲ ರಾಜಕೀಯ ಅಡಗಿದ್ದು ಹೈನುಗಾರರ ಹಿತ ಕಾಣ್ತಾ ಇಲ್ಲ. ಇವರ ಕಾಲದಲ್ಲಿ ನಷ್ಟದಲ್ಲಿದ್ದ ಡೈರಿಗಳು ಈಗ 2 ಪಟ್ಟು ಲಾಭ ಗಳಿಸಿದ್ದು, ಇದಕ್ಕೆ ಸಹಕಾರ ಸಚಿವರು ಎಲ್ಲಾ ಡೈರಿಗಳಿಗೆ ನೀಡಿದ ಗುಣಮಟ್ಟ ಕಾಯ್ದುಕೊಳ್ಳುವ ಯಂತ್ರಗಳು ಕಾರಣ ಎಂದಿದ್ದಾರೆ. 5 ಲಕ್ಷ ಲಾಭ ಇತ್ತು. ತೆರೆಯೂರು ನೆನ್ನೆ GBM ಇತ್ತು, ಆಗಿತ್ತು. ನೋಡ್ರಿ, ಅನಲೈಸರು ಈ ಸಾಫ್ಟ್ವೇರ್ ಆಗ್ತಾ ಸ್ವಲ್ಪ ತೊಂದರೆ ಆಯ್ತು. ಇದು ರಾಜಣ್ಣವ್ರದ ಒಂದು ಇದಾಗಿತ್ತು, ಅವ್ರಿಗೆ ಇದ್ ಮಾಡ್ಬೇಕು ಅಂತ. ರಾಜಣ್ಣವ್ರಿಗೆ ಅವ್ರಿಗೊಂದು ಕನಸಿಟ್ಟು ಇದು ಮಾಡ್ಬೇಕು ಅಂತ. ನಿಜವಾಗ್ಲೂ ಕೂಡ ಅವ್ರ ಸಹಕಾರ ಇಲಾಖೆಯಲ್ಲಿ ಇದು ಮಾಡಿರೋದು ತುಂಬಾ ರೈತರಿಗೂ ಒಳ್ಳೇದು, ಸಂಘ ಸಂಸ್ಥೆಗಳಿಗೂ ಒಳ್ಳೇದು, ಆಡಳಿತ ಮಂಡಳಿಗೂ ಒಳ್ಳೇದು. ಇನ್ನು ವಿಎಸ್ಎಸ್ಎನ್ ಅಧ್ಯಕ್ಷ ರಾಜಕುಮಾರ್ ಮಾತನಾಡಿ, ತಾಲೂಕಿನ ಎಲ್ಲಾ ಡೈರಿಗಳಿಗೆ ಆಡಳಿತಾಧಿಕಾರಿ ನೇಮಕ ಮಾಡಿದ್ದು ಯಾರು ಬಂದು ಬಟವಾಡೆ ಹಣ ನೀಡಲ್ಲ ಎಂದು ಕೇಳಿಲ್ಲ. ಆದರೆ ಕೊಂಡವಾಡಿ ಡೈರಿ ಬಟವಾಡೆ ಮಾತ್ರ ಹೇಗೆ ತಡೆಯಲು ಸಾಧ್ಯ? ಇಲ್ಲಿನ ಅಧ್ಯಕ್ಷರೇ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಹಾಗೂ ರಾಜಕೀಯ ಮಾತ್ರ ಕಾರಣವಾಗಿದ್ದು, ಇವರು ನಿಜವಾದ ಸಹಕಾರಿ ಅಲ್ಲ ಎಂದಿದ್ದಾರೆ. ಕೋರ್ಟ್ಗೆ ಹೋಗೋದು ಮತ್ತೆ ಅದಕ್ಕೆ ಮತ್ತೆ ರಿಟರ್ನ್ ಇವ್ರು ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಏನಿದೆ?
ಹಂಗಾಗಿ ದಯವಿಟ್ಟು ಮತ್ತೆ ಒಂದ್ಸರಿ ಹೇಳ್ತೀನಿ, ಯಾವುದೇ ರೀತಿಯಾಗಿ ಯಾರಿಗೂ ರೈತರುಗಳಿಗೆ ಮಿಸ್ಗೈಡ್ ಮಾಡಕ್ ಹೋಗ್ಬೇಡಿ. ನಿಮ್ಗೇನಾನ ಇತ್ತ ಬನ್ನಿ, ಮಾಡಿ, ಫೇಸ್ ಮಾಡಿ, ರಾಜಕಾರಣ ಮಾಡಿ. ಇವತ್ತು ಇವ್ರು ಗೆದ್ದಿದ್ದಾರೆ, ಇವ್ರ ಅಧಿಕಾರ ಐತೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಯಾವ್ದು ತಾಲೂಕಲ್ಲಿ ಯಾವುದೇ ಒಂದೇ ಒಂದು ಡೈರಿ, ಸಿಂಗಲ್ ಡೈರಿ ಬಂದು ನಾಗೇಶ್ ಬಾಬು ಅವ್ರ ಮೇಲೆ ಯಾರು ಆರೋಪ ಮಾಡ್ತಾ ಇಲ್ಲ. ನಮ್ಮೂರ್ದು ಒಂದೇ ಡೈರಿ ಆರೋಪ ಮಾಡ್ಬೇಕಂತಂದ್ರೆ ಏನ್ ಕಾರಣ? ಅದಕ್ಕೋಸ್ಕರ ದಯವಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಮಾಡಿ, ಮತ್ತೆ ಬನ್ನಿ. 5 ವರ್ಷ ಬರುತ್ತೆ. ನಿಮ್ ಶಕ್ತಿ ಇದ್ರೆ ನೀವು ಗೆಲ್ತಾರೆ, ಅವ್ರಿಗೆ ಶಕ್ತಿ ಇದ್ರೆ ಅವ್ರು ಗೆಲ್ತಾರೆ. ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಗೆಲ್ತಾರೆ ಅಷ್ಟೇ, ಅದ್ರಲ್ಲೇನು ಇದೇನಿಲ್ಲ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಕುಮಾರ್, ಸದಸ್ಯ ಕುಮಾರ್, ವಿಎಸ್ಎಸ್ಎನ್ ನಿರ್ದೇಶಕರಾದ ರಾಜಶೇಖರ್, ಸದಾಶಿವ ತಿಪ್ಪೇರೆಡ್ಡಿ, ಕೊಂಡವಾಡಿ ಡೈರಿ ನಿರ್ದೇಶಕರಾದ ಮುಖಂಡ ನಾಗಣ್ಣ, ಡೈರಿ ನಿರ್ದೇಶಕಿ ರಾಧಾಮಣಿ ಹಾಗೂ ಇನ್ನಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.